ನೀವು ಕೂಡ ಆರತಿ ಮಾಡ್ಬೇಕಾದ್ರೆ ಒಡಪುಗಳನ್ನ ಹೇಳ್ತೀರಿ ತಾನೇ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಮದುವೆ ಆದ್ಮೇಲೆ ಆರತಿ ಮಾಡ್ಬೇಕಾದ್ರೆ ಹಳೆ ಕಾಲದವರು ಒಡಪುಗಳನ್ನ ಹೇಳ್ತಾರೆ. ಅವರು ಒಡಪುಗಳನ್ನ ನಾಚಿ ನೀರಾಗಿ ಒಡಪುಗಳ ಮುಖಾಂತರ ತಮ್ಮ ಯಜಮಾನರ ಅಂದ್ರೆ ತಮ್ಮ ಗಂಡನ ಹೆಸರನ್ನ ಹೇಳ್ತಾ ಇದ್ರು. ಆದ್ರೆ ಈಗಿನವರೆಲ್ಲ ಬಿಡಿ, ತನ್ನ ಗಂಡನ ಹೆಸರು ಹೇಳ್ಬೇಕಾದ್ರೆ ಮತ್ತೆ ಬೇರೆ ಕಡೆ ಯಾಕೆ ನಮ್ಮನೇಲೆ ಹೇಳ್ತೀನಿ ಕೇಳಿ. ನಮ್ಮನೆಯವರೇ ಎಲ್ಲಾದ್ರೂ ಆರತಿ ಮಾಡ್ಬೇಕಾದ್ರೆ ನಿನ್ನ ಗಂಡನ ಹೆಸರು ಹೇಳವಾ ಶ್ವೇತಾ ಅಂದಾಗ ಕೊಟ್ರೇಶ್ ಅದ್ ಬಿಡ್ತಾರೆ. ಆದ್ರೆ ಹಳೆ ಕಾಲದವರು ತನ್ನ ಗಂಡನ ಹೆಸರನ್ನ ಒಡಪಿನ ಮುಖಾಂತರ ಎಷ್ಟು ಸಖತ್ತಾಗಿ ಹೇಳ್ತಾರೆ. ಆದ್ರೆ ಅಷ್ಟೇ ಸಖತ್ತಾಗೆ ನಮ್ಮಮ್ಮನೂ ಹೇಳ್ತಾರೆ ಕಣ್ರಿ. ನಮ್ಮಮ್ಮ ಅವರು ಯಾವ ಒಡಪುಗಳು ಹೇಳ್ತಾರೆ ಕೇಳ್ಕೊಂಡ್ ಬಂದ್ಬಿಡೋಣವಾ? ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಮತ್ತೆ ಆಗ್ತೀರ ನಮ್ಮಮ್ಮ ಹೇಳೋ ಒಡಪುಗಳನ್ನ ಕೇಳ್ಕೊಂಡು ಬಂದೇ ಬಿಡೋಣ. ಏನಂತೀರಾ? ನಮಸ್ಕಾರ, ನಾನು ಜವಳಿ ಕೊಟ್ರೇಶರ್ ಅಮ್ಮ ನೀಲಮ್ಮ. ಹಳೆ ಕಾಲದಲ್ಲೆಲ್ಲ ಒಗಟುಗಳನ್ನು ಹೇಳ್ತಿದ್ವಿ ನಾವು. ಅವನ್ನ ಅಮ್ಮ ನೀನು ಒಗಟು ಹೇಳ್ತೀಯಲ್ಲ, ಅವನ ಮದುವೆಗೆ ಆರತಿಗೆಲ್ಲ ಹೋದಾಗೆಲ್ಲ ಆರತಿ ಒಗಟು ಹೇಳ್ತಿದ್ದಲ್ಲ, ಅವನ್ನ ಹೇಳಮ್ಮ, ನಮಗೆ ಕೇಳ್ಬೇಕು ಅನ್ನೋ ಆಸೆ ಆಗೈತಿ, ಹೇಳಮ್ಮ ಹೇಳಮ್ಮ ಅಂತ ಅವಾಗ ಕೇಳ್ತಾ ಇದ್ದ. ಈಗ ಹೇಳ್ತೀನಿ ಕೇಳ್ರಿ. ದೇವಲೋಕದಾರ ದೇವೇಂದ್ರ ಸೂಸ್ತ್ರಧಾರ ಸಾಲು ಮುತ್ತೈದರು ಸೆರಗೊಡ್ಡಿ ಬೇಡುವಾಗ ನಾವೇನು ಬಲ್ಲೆವು ನಮ್ಮ ಪತಿ ಹೆಸರ. ನಡೆಯುವಾಗ ನುಡಿಯುವಾಗ ಸಿಡಿಲು ಗಡಿಲಿಸುವಾಗ ಜಡಿಮೂರ್ತಿ ಬಂದು ಮಡಿ ಉಡಿಸಿ ಮಾಂಗಲ್ಯ ಧರಿಸಿ ಮುಕ್ಕಣ್ಣ ಬಂದು ಫಲದಾನ ಕೊಡಿಸಿ ಅಡಿದಂತ ತಂದೆ ತಾಯಿ ಬಂದು ಕೈ ಎತ್ತಿ ಕೊಡುವಾಗ ದುಡಿಯುವ ರಾಯರನ್ನು ಕಂಡು ಧನ್ಯಳಾದೆ. ಸೂಪರ್. ಮುಡಿಗೆ ಹೂವು ಚಂದ, ಹಣೆಗೆ ಕುಂಕುಮ ಚಂದ, ಮೂಗಿಗೆ ಮೂಗುತಿ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಕೈಗೆ ಬಳೆಗಳು ಚಂದ, ಕಾಲಿಗೆ ಕಾಲುಂಗರ ಚಂದ, ನನಗೆ ನಮ್ಮವರು ಚಂದ. ಮಲ್ಮಲ್ಲಂಗೆ ಮೈಯಾಗ ಮದ್ರಸ್ ಕೊಡಿ ಕೈಯಾಗ ಮಲ್ಲಮ್ಮನಂತ ಮಡದಿ ಕರ್ಕೊಂಡು ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತಾರೆ ಮುರುಗೇಶ್ವರರು. ಇನ್ನೊಂದು ಹೇಳ್ತಾನೆ ಕೇಳ್ರಿ. ಲಿಂಗಕ್ಕೆ ಧರಿಸುವುದು 3 ದಳದ ಪತ್ರಿ, ನಾನು ಹೆಸರೇಳುವೆನು ಶಿವಮೂರ್ತಿಯಪ್ಪನ ಪುತ್ರಿ. 10 ಹಾಲದ ಮರ, ಸುತ್ತು ಬೇವಿನ ಮರ, ಅತ್ತಿ ಮಲ್ಲಮ್ಮನೊಟ್ಟೆಗೆ ಮುತ್ತಿನಂತ ಹುಟ್ಟಿದ್ದಾರೆ. ಸೂಪರ್ ಸೂಪರ್. ಇಷ್ಟೊತ್ತು ನಮ್ಮಮ್ಮ ಹೇಳಿರ್ತಕ್ಕಂತಹ ಒಡಪುಗಳನ್ನ ಕೇಳಿದ್ರಲ್ವಾ? ಹೇಗಿತ್ತು ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಬಿಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಜೈ ಕರ್ನಾಟಕ. ನೀವು ಕೂಡ ಆರತಿ ಮಾಡ್ಬೇಕಾದ್ರೆ ಒಡಪುಗಳನ್ನ ಹೇಳ್ತೀರಿ ತಾನೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ.